ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಂದ್ರೆ, ಸಕ್ರೆನಾಡು ಕೆಂಪ ಮತ್ತು ಕಬ್ಜೆ ಶರಣ್ ಅವರವರು ಪೊಲೀಸ್ ಠಾಣೆ ಎದುರುಗಡೆ ಮಾಗಡಿ ಹತ್ರ ಜನರಿಂದ ಧರ್ಮದೇಡ್ ತಿಂದಿದ್ದಾರೆ. ಆದರೆ ಅವರು ತಪ್ಪು ಮಾಡಿದ್ರು ಇಲ್ಲೋ ಇದು ಕ್ಲಾರಿಟಿ ಬಗ್ಗೆ ಇವತ್ತು ಮಾತಾಡ್ತೀನಿ. ಅಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ. ಅಲ್ಲಿ ಸತ್ಯ ಏನು ನಡೆದಿದ್ದಂದ್ರೆ, ಅಲ್ಲಿ ಮಾಗಡಿಯಲ್ಲಿ ವೆಂಕಟೇಶ್ ಅಣ್ಣವ್ರು ಏನು ಮಾಡ್ತಾರೆ ಅಂದರೆ, ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗೆ ಫೇಸ್ಬುಕ್ ರೀಲ್ಸ್ ಯೂಟ್ಯೂಬರ್ಸ್ಗಳಿಗೆ ಒಂದು ಪಾರ್ಟಿನ ಅರೇಂಜ್ ಮಾಡ್ತಾರೆ. ಏನಂದ್ರೆ ಅವ್ರೆಲ್ಲರನ್ನ ಕರೆಸಿ ಒಂದು ರಿಸಾರ್ಟಲ್ಲಿ ಪಾರ್ಟಿ ಕೊಡೋಣ, ಸೆಲೆಬ್ರೇಟ್ ಮಾಡೋಣ ಅಂತ. ಯಾರ್ಯಾರು ಅವ್ರಿಗೆ ಯೂಟ್ಯೂಬರ್ಸ್ ಕ್ರಿಯೇಟರ್ಸ್ಗಳು ಪರಿಚಯ ಇದಾರೋ ಅವ್ರು ಎಲ್ಲರಿಗೂ ಫೋನ್ ಮಾಡಿ ಅವರಿಂದ ಅಡ್ರೆಸ್ಸು ಲೊಕೇಶನ್ ಎಲ್ಲ ಅವ್ರಿಗೆ ಶೇರ್ ಮಾಡ್ತಾರೆ ಅವತ್ತು ಬರೋಕ್ಕೆ. ಯಾಕಂದ್ರೆ ಅವತ್ತು ನೈಟಲ್ಲಿ ಪಾರ್ಟಿ ಮಾಡೋಕ್ಕೆ. ಅದೇ ಥರ ಅವ್ರು ಎಲ್ಲರೂ ಕೂಡ ಒಂದೊಂದು ಬರ್ತಾರೆ. ಬಂದು ಅವತ್ತು ರಾತ್ರಿ ಸರಿಯಾಗಿ ಪಾರ್ಟಿ ಮಾಡ್ತಾರೆ. ಅವರಿಗೆ ಊಟದ ವ್ಯವಸ್ಥೆ ಕೂಡ ಅಲ್ಲಿ ಎಲ್ಲ ಥರದ ವ್ಯವಸ್ಥೆ ಇರುತ್ತೆ. ಅದರಂತೆ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಇನ್ನೇ ನೈಟ್ ಪಾರ್ಟಿ ಮಾಡ್ಕೊಂಡು ಇವಾಗ ಎಲ್ಲರೂ ಹೊರಡಬೇಕಲ್ಲ, ಎಲ್ಲರೂ ಮನೆಗೆ ಬೆಳಗ್ಗೆ ಹೋಗ್ಬೇಕಿದ್ರೆ ಎಲ್ಲರೂ ಹೋಗ್ತಾ ಇರ್ತಾರೆ. ಅದರಲ್ಲಿ ಒಬ್ರು ರವಿ ಜಮುನಾ ಅಂತ ಅವ್ರ ಹೆಸರು. ಅವರು ಇನ್ನೂ ಸ್ವಲ್ಪ ನಶೆಯಲ್ಲಿದ್ರು ಏನೋ ಗೊತ್ತಿಲ್ಲ. ಬೆಳಗ್ಗೆ ಒಂದು ಹುಡುಗಿ ಹೋಗ್ತಾ ಇರ್ಬೇಕಾದ್ರೆ ಆ ಹುಡುಗಿನ ಕಾರಲ್ಲಿ ಎತ್ತಕೊಂಡು ಹೋಗ್ತಾರಂತೆ. ಅದರಲ್ಲಿ ಅವ್ರ ಜೊತೆ ಇಬ್ರು ಇರ್ತಾರೆ. ಎತ್ತಕೊಂಡು ಹೋಗ್ಬಿಟ್ಟು ಸ್ವಲ್ಪ ಅವರಿಗೆ ಇದು ಮಾಡೋಕ್ಕೆ ಟ್ರೈ ಮಾಡ್ತಾರಂತೆ. ಅದು ಆರೋಪದ ಮೇಲೆ ಪೊಲೀಸರು ಅವ್ರನ್ನ ಬಂಧಿಸಿ ಮಾಗಡಿ ಪೊಲೀಸ್ ಸ್ಟೇಷನ್ಗೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ಒಳಗಡೆ ಹಾಕ್ತಾರೆ. ಅವ್ರನ್ನ ಅರೆಸ್ಟ್ ಮಾಡಿದ ಮೇಲೆ ಒಳಗೆ ಹಾಕಿದ ಮೇಲೆ ಇವರಿಗೆ ವಾಪಸ್ ಹೋಗ್ತಾ ಇದ್ರಲ್ಲ, ರವಿ ಅವರಾಗ್ಲಿ, ಕಬ್ಜೆ ಶರಣ್ ಅವರಾಗ್ಲಿ ಮತ್ತೆ ಕೆಂಪಣ್ಣ ಅವರು, ಇವ್ರು ಮನೆಗೆ ಹೋಗ್ಬೇಕಿದ್ರೆ ಫೋನ್ ಮಾಡ್ತಾರೆ. ನೋಡಿ, ನಾ ನೈಟ್ ಕರೆ ಮಾಡಿದ್ರಂತ ನಿಂತವರು ಇದೇ ಸ್ಟೇಷನಲ್ಲಿ ಅರೆಸ್ಟ್ ಆಗಿದ್ದಾರೆ, ಬಂದು ಸ್ವಲ್ಪ ಅಂತ. ಅವಾಗ ಏನು ಮಾಡ್ತಾರೆ, ಇವರು ಮನೆಗೆ ಹೋಗ್ಬೇಕಾದವ್ರು 3 ಜನ ಸ್ಟೇಷನ್ಗಳ ಒಳಗಡೆ ಹೋಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೋಗ್ತಾರೆ. ಆ ಕೃತ್ಯ ಹುಡುಗಿಗೆ ಹಿಂಗೆ ಮಾಡಿದ್ದಾರೆ ಅಂದ ತಕ್ಷಣ ಊರಿನವ್ರು ಎಲ್ಲ ಜನ ಪೊಲೀಸ್ ಸ್ಟೇಷನ್ ಕಡೆ ಬಂದಿರ್ತಾರೆ. ಅಲ್ಲಿಂದ ಏನಾಗಿದ್ದಂದ್ರೆ, ಇವ್ರು ನೋಡಕ್ ಬಂದಿರ್ತಾರೆ. ಅಲ್ಲಿರೋ ಜನಗಳು ಏನ್ ಮಾಡ್ತಾರೆ, ಆ ಒಳಗಡೆ ಸ್ಟೇಷನ್ ಅರೆಸ್ಟ್ ಆದವನಿಗೆ ಸಪೋರ್ಟ್ ಮಾಡಕ್ ಬಂದವ್ರೆ, ಮಾತಾಡಕ್ ಬಂದವ್ರೆ ಅಂತ ಹೇಳ್ಬಿಟ್ಟು ಈ ಬೋಳಿ ಮಕ್ಕಳು ಇವರು ಕೂಡ ಅವತ್ ಪಾರ್ಟಿಲಿ ಜಾಯಿನ್ ಇದ್ರು ಅಂತ ಅನ್ಕೊಂಡು, ಇವ್ರಿಗೆ ಯಾಕೆ ಇವರು ಕೂಡ ಅದರಲ್ಲಿ ಇದ್ದಿರ್ಬೋದು ಅಂತ ಅನ್ಕೊಂಡು ಅವ್ರನ್ನ ಸರಿಯಾಗಿ ರೇಗಿಸಿ ಜನಗಳ ಆಕ್ರೋಶಗೊಂಡಿದ್ರು. ಮೊದಲೇ ಕೋಪದಲ್ಲಿದ್ರು, ಒಂದು ಹುಡುಗಿಗೆ ತರ ಆಗಿದೆ ಅಂದ್ರೆ ಇವ್ರನ್ನ ಹಿಡ್ಕೊಂಡು ಹೊಡಿಯಕ್ ಸ್ಟಾರ್ಟ್ ಮಾಡ್ತಾರೆ, ಹೊಡಿತಾರೆ ಕೂಡ. ಯಾಕಂದ್ರೆ ಅವರು ನಮ್ಗೆ ತಪ್ಪು ಮಾಡಿ ನಾವು ಮಾಡಿಲ್ಲ ಅಂತ ಇದ್ದಾರೆ. ಅದರ ಪೊಲೀಸ್ ತನಿಖೆ ಆದ್ಮೇಲೆ ಹೊರಗೆ ಬರುತ್ತೆ. ಅದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದೆ. ಏನಂದ್ರೆ, ಸರಿಯಾಗಿ ಕೆಂಪಣ್ಣಂಗಾಗ್ಲಿ ಕಬ್ಜೆ ಶರಣಗಾಗ್ಲಿ ಹೊಡೆದಿದ್ದಾರೆ. ಇದೇ ನಡೆದಿರೋದು, ಸತ್ಯ ಇದೆ. ಈಗಾಗಲೇ ಅವ್ರು ಹೇಳ್ತಾರೆ, ನಾವು ಏನು ಮಾಡಿಲ್ಲ, ನಾವು ನೋಡ್ಕೊಂಡು ಹೋಗೋಕೆ ಬಂದಿದ್ದು ಅಂತೇಳಿ ಅವರು ರಿಪ್ಲೈ ಕೊಡ್ತಾ ಇದ್ದಾರೆ. ಇದರಿಂದ ಇಶ್ಯೂ ಆಗುತ್ತೆ ಅಂತ ತಿಳ್ಕೊಂಡು ಕಬ್ಜೆ ಶರಣ್ ಅವರು ಏನ್ ಹೇಳ್ತಾರೆ ಅಂದ್ರೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡೋದೇ ಬಿಟ್ಬಿಡ್ತೀನಿ ಅಂತ ನಿನ್ನೆ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದಾರೆ. ಆದ್ರೆ ಕೆಂಪಣ್ಣವ್ರು ಹೇಳ್ತಾರೆ, ನಾವು ಯಾವತ್ತು ಹೆಣ್ಣನ್ನ ಗೌರವಿಸೋರು, ನಾವು ಆ ತರ ಕೆಲಸಗಳಿಗೆ ಕೈ ಹಾಕೋರಲ್ಲ. ಜನಗಳು ಕೋಪದಲ್ಲಿ ಇರೋದ್ರಿಂದ ನಮ್ಮನ್ನ ಆ ತರ ಮಾಡಿದ್ದಾರೆ. ಅಲ್ಲಿ ಪೊಲೀಸರು ಬಂದ್ರು, ಕೊನೆಗೆ ನಮಗೆ ಬಚಾವ್ ಮಾಡಿ ಕಳಿಸ್ಕೊಟ್ರು. ನಡೆದಿರೋದಿಷ್ಟೇ. ಆದ್ರೆ ಸತ್ಯವಾಗ್ಲೂ ಅದು ಕಾರ್ಯ ಮಾಡಿದವನು ನಾನು ಫೋಟೋ ಕೆಳಗಡೆ ಹಾಕ್ತೀನಿ, ರವಿ ಜಮುನಾ ಅಂತ. ಈ ಯೂಟ್ಯೂಬರ್ ಈ ಕಚಡ ಕೆಲಸ ಮಾಡದಂತವ್ರು, ಇಂಥವ್ರಿಗೆ ಶಿಕ್ಷೆ ಆಗ್ಲೇಬೇಕು. ನಡೆದಿರೋದಿಷ್ಟೇ, ಕ್ಲಾರಿಟಿ ಇಷ್ಟೇ. ಆದ್ರೆ ಸತ್ಯ ಯಾವುದು ಅಂತ ಇನ್ನೂ ತನಿಖೆ ಆಗ್ತಾ ಇದೆ. ಎಲ್ಲರನ್ನ ಕರೆಸ್ತಾರೆ, ಕೇಳ್ತಾರೆ ಏನಾಯ್ತು ಎತ್ತ ಅಂತ. ಆದ್ರೆ ಇದು ನಡೆದಿರೋದು ರೆಸಾರ್ಟ್ ಅಲ್ಲ, ಆ ವ್ಯಕ್ತಿ ಅಲ್ಲಿಂದ ಹೊರಗೆ ಹೋದ್ಮೇಲೆ ನಡೆದಿರುವಂಥದ್ದು. ಆಯ್ತಾ? ಧನ್ಯವಾದ.